ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗಿ ಆಚೆ ಬಂದಂತಹ ಚಂದ್ರಪ್ರಭಾ ಅವರ ಎಲಿಮಿನೇಷನ್ ಏನಿದೆ ಅದು ನಿಜವಾಗ್ಲೂ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾಗ ಎಲ್ಲರೂ ಅನ್ಕೊಂಡಿದ್ರು ಇವರು ಟಾಪ್ 5 ಬರೋವರೆಗೂ ಇರ್ತಾರೆ, ಯಾಕಂದ್ರೆ ಅವರ ಹಾಸ್ಯ ಎಲ್ಲವೂ ಕೂಡ ಇಷ್ಟ ಆಗುತ್ತೆ ಅಂತ ಕೂಡ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಅವರು ಈ ವಾರ ಎಲಿಮಿನೇಟ್ ಆಗಿ ಆಚೆ ಬಂದಿರುವಂಥದ್ದು. ಸೊ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅವರ ವೈಫ್ ಭಾರತಿ ಪ್ರಿಯಾ ಅವರು. ಅವ್ರನ್ನ ಮಾತನಾಡ್ಸೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ನಮಸ್ತೆ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹೇಳಿ, ಈಗ ಚಂದ್ರಪ್ರಭಾ ಅವರು ಆಚೆ ಬಂದಿದ್ದು ನಮಗಂತೂ ನಿಜವಾಗ್ಲೂ ಶಾಕಿಂಗು. ಸೊ ನಿಮಗೆ ಇದು ಎಷ್ಟು ಶಾಕಿಂಗ್? ಇವಾಗ ಮನ ಮೆಚ್ಚಿದ ಕಾಮಿಡಿಯನ್ ಆಗಿರ್ತಾರೆ. ಸೊ ಅವನು ಬಂದು ಅವಾರ್ಡಲ್ಲೆಲ್ಲ ಅವ್ರು ಅವಾರ್ಡ್ ತೊಗೊಂಡಿರ್ತಾರೆ. ಸೊ ಜನ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ತುಂಬಾ. ಚಂದ್ರಪ್ರಭಾ ಬಿಗ್ ಬಾಸ್ ಮನೆಗೆ ಹೋಗಿ ತುಂಬ ಅವ್ರು ಆಟ ಆಡೋದನ್ನು, ಅವ್ರ ಕಾಮಿಡಿ ಎಕ್ಸ್ಪೆಕ್ಟೇಷನ್ ಎಲ್ಲನೂ ಇರುತ್ತೆ. ಸೊ ಅವ್ರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕನ್ನೋದು ಅವ್ರದ್ದು ಜೀವನದ ಒಂದು ಮಹತ್ತರದ ಕನಸಾಗಿರುತ್ತೆ. ನನಗೆ ಯಾವಾಗಲೂ ಹೇಳ್ತಿದ್ದೆ, ಒಂದ್ಸಲನಾದರೂ ಬಿಗ್ ಬಾಸ್ ಮನೆ ನಾನು ಹೋಗಿ ಬರ್ಬೇಕು ಕಣೆ ಭಾರತಿ, ಒಂದ್ಸಲನಾದ್ರೂ ಹೋಗಿ ಬರಬೇಕು ಅಂತ. ನಾನು ಹೇಳಿದ್ದೆ, ಪ್ರತಿ ಸೀಸನ್ ನನ್ನ ಮದುವೆ ಆಗಿ 2.5 years ಆಗಿದೆ. ಫಸ್ಟ್ ಸೀಸನ್ ಹೋಗಲಿಲ್ಲ. ಮದುವೆ ಆದಮೇಲೆ ನಮಗೂ ಸ್ವಲ್ಪ ಪ್ರೈವೇಸಿ ಬೇಕಲ್ಲ. ಆಮೇಲೆ ನೆಕ್ಸ್ಟ್ ಸೀಸನ್ಗೆ ನೀವು ಖಂಡಿತ 12th ಸೀಸನ್ಗೆ ಹೋಗ್ತೀರಾ ರೀ, ಖಂಡಿತ ಹೋಗ್ತೀರಾ ಅಂತ ನಾನು ಹೇಳಿದೆ ಅವ್ರಿಗೆ. ಸೊ ಹಾಗೆ ಬಿಗ್ ಬಾಸ್ ಮನೆಗೆ ಅವರು ಹೋಗಿದ್ದಾರೆ. ಸೊ ಅವ್ರು ಹೊರಗಡೆ ಬಂದರು ಅಂತಂದರೆ ಆತಂಕ ಅದು ನಮಗೂ ಇದೆ. ಸೊ ಅಲ್ಲಿ ಅವ್ರು ಏನು ಅನುಭವಿಸಿದ್ದಾರೆ, ಅವ್ರಿಗೇನಾಗಿದೆ, ಅಥವಾ ಅದನ್ನು ಅವರ ಮನದಾಳದ ಮಾತನ್ನ ಇನ್ನು ಒಂದು ಕೆಲವು ದಿನಗಳಲ್ಲಿ ನಿಮ್ಮ ಮುಂದೆ ಅವ್ರು ಹಂಚ್ಕೋಬೋದು. ಅದೇನು ಅಂತ ಅದು ನಿಮಗೂ ಗೊತ್ತಾಗಬಹುದು. ಬಟ್ ಸುದೀಪ್ ಸರ್ ಹೇಳ್ದಂಗೆ, ಸೊ ನಾನು ಕೆಲವೊಂದೆಲ್ಲ ವರ್ಕೌಟ್ ಆಗಲಿ ಚಂದ್ರಪ್ರಭನ್ಗೆ ಅಂತೇಳಿ ಮೊಳಕೆ ಕಾಳು, ನುಗ್ಗೆಕಾಯಿ ಇವೆಲ್ಲ ಆಗಲಿ, ನಾನು ಹಬ್ಬಗಳಿಗೆ ವಿಧವಾದ ಎಲ್ಲ ಫುಡ್ಡೆಲ್ಲ ಕೊಟ್ಟಿದ್ದೆ. ಬಟ್ ಅದರಲ್ಲಿ ತುಂಬ ಹೈಲೈಟಾಗಿ ನನ್ನ ಗಂಡಂಗೆ ತುಂಬ ಫೇವ್ರೇಟ್ ನುಗ್ಗೆಕಾಯಿ ಆ ಥರ ಮಾಡಿದಾಗ ಅವ್ರಿಗೆ ಅಲ್ಲೂ ಫೀಲ್ ಆಗ್ತಾರೆ. ಬಟ್ ಇವ್ರಿಗೆ ಮಧ್ಯದಲ್ಲಿ ಏನಾಯಿತು ಅನ್ನೋದನ್ನು, ಸೊ ಅದು ನಮಗೇನೆ ತುಂಬ ಒಂಥರ ಬೇಜಾರಾಯಿತು. ನನ್ನ ಗಂಡ ಆಟ ಆಡೋಕ್ಕೆ ಅಂತ ಹೋಗಿದ್ದಾರೆ. ಬಟ್ ಒಂದು ಗಿಲ್ಲಿ, ಕಾವ್ಯ ಮತ್ತು ಇವ್ರುಗಳ ಜೊತೆ ಒಂದು ಸರಿ ಸಮಾನ ಪೈಪೋಟಿ ಮಾಡುವಂತಹ ಗುಣವುಳ್ಳಂಥ ವ್ಯಕ್ತಿನೇ ಆಗಿದ್ರು. ಸೊ ಏನಾಗಿದೆ ಅನ್ನೋದು ನಮಗೂ ಸ್ವಲ್ಪ ಮುಂದೊಂದು ದಿನ ನಿಮಗೆ ಗೊತ್ತಾಗುತ್ತೆ ಅವ್ರ ಭಯನ ಕೇಳಿದ್ರೆ. ಆಚೆ ಬಂದಮೇಲೆ ನಿಮ್ಮ ಹತ್ರ ಏನು ಹಂಚ್ಕೊಂಡ್ಲಿಲ್ವಾ ಮ್ಯಾಮ್? ಅಂದರೆ ಹಂಚ್ಕೊಂಡಿದ್ದಾರೆ. ಅಂದರೆ ಬಂದ ತಕ್ಷಣ ಅವ್ರಿಗೆ ಹೇಗೆ ಅಂದರೆ, ಬಂದು ಫಸ್ಟ್ ಡೇನೇ ಅವ್ರಿಗೆ ಫ್ಯಾಮಿಲಿ, ಅಮ್ಮ ಹೇಗಿದ್ದಾರೆ, ನೀನು ಹೇಗಿದ್ಯಾ, ನನ್ನ ಬಂದ ತಕ್ಷಣ ಒಂದು ಸಲ್ಯೂಟ್ ಹೊಡೆದ್ರು. ನಮ್ಮ ಬಾಸ್ ನೋಡ್ಬಿಟ್ಟು ನಾನು ಹಾಗೆ ಸಲ್ಯೂಟ್ ಹೊಡೆದೆ. ಬಂದ ತಕ್ಷಣ ಗೊತ್ತಲ್ಲ, ನಮ್ಮ ಒಂದು ಪದ್ಧತಿ ಪ್ರಕಾರ ಒಂದು ಆರತಿ ಮಾಡಿ ನನ್ನ ಗಂಡನ ಒಳಗಡೆ ಕರ್ಕೊಂಡು, ಸೊ ಬಂದ ತಕ್ಷಣ ಒಂದು ಹಗ್ ಮಾಡಿ ಹೇಗಿದ್ಯಾ ಅಂತ ಕೇಳಿದ್ರು. ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕೇಳಿದ್ವಿ. ಆಮೇಲೆ ಮನೆ ಬಗ್ಗೆನೇ ಫುಲ್ ಕ್ಯೂರಿಯಾಸಿಟಿ ಇತ್ತು. ನಾನು ಯಾಕೆ ಈ ಥರ ಎಲ್ಲ ಮನೆಯವ್ರ ಬಗ್ಗೆನೇ ಕೇಳ್ತಾ ಇದ್ದಾರೆ, ಹೇಗೆ ಅಮ್ಮ ಹೇಗಿದ್ದಾರೆ, ನೀನು ಹೇಗಿದ್ಯಾ, ಇಲ್ಲೇ ಬೆಂಗಳೂರಲ್ಲಿ ಅಂದರೆ ನಾವು ಬೆಂಗಳೂರಲ್ಲಿ ಹಸ್ಬೆಂಡ್ ವೈಫ್ ಇಬ್ಬರೇ ಇರೋದು, ನಮ್ಮ ಅತ್ತೆ ಊರಲ್ಲಿ ಇರ್ತಾರೆ. ನಾನೆಲ್ಲ ಚೆನ್ನಾಗಿದ್ದೀನಿ, ಯಾಕೆ ಅಂದರೆ ನಾನು ಏನೂ ಕೇಳೋಕೆ ಹೋಗಿಲ್ಲ. ಗಂಡ ಬಂದಾಗ ಅವರಾಗಿದ್ದವ್ರು ಹೇಳ್ಕೊಂಡಾಗ ಅದನ್ನು ನಮ್ಮ ಕಾತುರತೆ ಇರುತ್ತೆ. ಸೊ ಅವ್ರು ಹೇಳ್ಕೊಳ್ಳಿ ಅಂತೇಳಿ ನಾನು ಸುಮ್ಮನೆ ಆದೆ. ಬಟ್ ಕೆಲವೊಂದೆಲ್ಲ ಮಾತುಕತೆಗಳು ಬಂತು, ಫೀಲ್ ಆದರು, ಹತ್ತರು. ಬಟ್ ಅಲ್ಲೇ ಕೆಲವೊಬ್ಬರನ್ನ ಮಿಸ್ ಮಾಡ್ಕೊಳ್ಳೋ ಅಂಥ ಮನ್ಸು ಅವ್ರಿಗೂ ಇದೆ. ಕೆಲವೊಬ್ಬರನ್ನ ಮಿಸ್ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ಎಲ್ಲ ಆಯಿತು. ಸೊ ಸಡನ್ಲಿ ಅವ್ರಿಗೆ ಬಿಗ್ ಬಾಸ್ ವೀಕೆಂಡ್ ಕಿಚ್ಚ ಸುದೀಪ್ ಸರ್ದು ಇದರಲ್ಲಿ ಅವ್ರು ತಕ್ಷಣ ಎದ್ದು ಬಂದು ನಾನು ಹೊರಡೆ ಬರ್ತೀನಿ ಅಂದರೆ ಅವ್ರಿಗೆ ಯಾವ ಮಟ್ಟಿಗೆ ಅಲ್ಲಿ ಹರ್ಟ್ ಆಗಿರ್ಬೋದು. ನಾನು ಅಲ್ಲಿ ಹೋಗ್ತೀನಿ ಬಿಗ್ ಬಾಸ್ ಮನೆಗೆ, ಮದುವೆ ಆಗಿ 2.5 years ನಾವು ಇಬ್ಬರು ದೂರ ಇದ್ದಿದ್ದೇ ಇಲ್ಲ. ಸೊ ಇದೊಂದು 3 months ಶೋ ಅಲ್ವಾ, 3.5 months ಶೋದಲ್ಲಿ ಹೋಗ್ತೀನಿ, ಆಟ ಆಡ್ತೀನಿ ಅಂದಾಗ ಫಸ್ಟ್ ಒಂದು ಸ್ವಲ್ಪ ಅಯ್ಯೋ ಹೆಂಗೆ ಬಿಟ್ಟಿರೋದು ಅನ್ನೋ ಥರ ಫೀಲ್ ಆಗ್ತಿತ್ತು. ಆಮೇಲೆ ಬಿಟ್ಮೇಲೆ ಇವತ್ತು ತುಂಬಾ ಜಾಲಿಯಾಗಿದ್ದೆ ಅಪ್ಪನ ಮನೇಲಿ, ಅಮ್ಮನ ಮನೇಲಿ ನಮ್ಮ ತಮ್ಮನ ಮಗು ಜೊತೆ ಆಟ ಆಡ್ಕೊಂಡು. ನಮ್ಮ ಪಾಪು ಇದ್ದಾಳೆ ಜಶ್ವಿಕಾ ಅಂತ, ನಮ್ಮ ತಮ್ಮನ ಮಗಳಿಗೆ ನಮ್ಮ ಯಜಮಾನ್ರಂದ್ರೆ ತುಂಬ ಇಷ್ಟ. 2 years ಬೇಬಿ ಅಷ್ಟೇ. ಮಾವ ಅಲ್ಲಿ ಬಂದರೆ ಸಾಕು, ಅತ್ತೆ ಮಾಮ ಅನ್ನೋಡು. ಅಂದರೆ ಈ ಕೆಲವೊಂದನ್ನು ದೇವರೇ ಕಲ್ಪಿಸ್ಬೋದು ಅನಿಸುತ್ತೆ. ಯಾವುದಕ್ಕೆ ಆದರೂ ಸ್ವಲ್ಪ ಪ್ರೈವೇಸಿ ಇರಬೇಕು ಅಂತಾರೆ. ಸೊ ಆ ಥರ ಪ್ರೈವೇಸಿ ಅವ್ರಿಗೂ ಸಿಕ್ಕಿದೆ, ನನಗೂ ಸಿಕ್ಕಿದೆ. ಬಟ್ ನಿಮ್ಮೆಲ್ಲ ಅಭಿಪ್ರಾಯದಂಗೆ, ನನ್ನ ಅಭಿಪ್ರಾಯದಂಗೆ ಮತ್ತು ನಮ್ಮೆಲ್ಲ ಫ್ಯಾಮಿಲಿಗಳಿಗೆ ಸ್ವಲ್ಪ ನಿರಾಸೆ, ಸ್ವಲ್ಪ ಅಲ್ಲ ಜಾಸ್ತಿನೇ ನಿರಾಶೆ ಅನ್ನೋದಾಗಿದೆ. ಇರಬೇಕಿತ್ತು ನನ್ನ ಗಂಡ ಬಿಗ್ ಬಾಸಲ್ಲಿ, ಆಡಬೇಕಿತ್ತು. ಬಟ್ ಸುದೀಪ್ ಸರ್ ಜೊತೆ ನಾವು ಮೊನ್ನೆ ಫಂಕ್ಷನ್ಗೆ ಹೋದಾಗ ಮಾತಾಡಿದಾಗ ಅವ್ರ ಗೆಲುವನ್ನು ಅವ್ರು ಎಲ್ಲಿ ಕಂಡುಕೊಂಡ್ರು ಅಂದರೆ, ಎಷ್ಟೋ ಜನಕ್ಕೆ ಒಂದು ಲೆಜೆಂಡ್ಗಳ ಜೊತೆ ಪಿಕ್ಚರ್ ಮಾಡಬೇಕು, ಜೊತೆಗಿರಬೇಕು, ಹಾಗೆ ಹೇಗೆ ಅಂತೆಲ್ಲ ಕನಸಿರುತ್ತೆ. ಸೊ ಡೆವಿಲ್ ಮೂವಿಲೂ ಸ್ವಲ್ಪ ಅವಕಾಶಗಳೆಲ್ಲ ಬಂದಿತ್ತು ಅವ್ರಿಗೆ, ಆ ಸಾಂಗ್ ಎಲ್ಲ ಶೂಟಲ್ಲಿ. ಅದು ಸ್ವಲ್ಪ ಒಂದು ಅನಾರೋಗ್ಯದ ಕಾರಣದಿಂದ ಸ್ವಲ್ಪ ಅವ್ರು ಬರಲಿಲ್ಲ. ಹಾಗೆ ಹೇಳಬೇಕಲ್ಲ, ಹೇಳಿ ಕೇಳಿ ನಮ್ಮ ಕಿಚ್ಚ ಸುದೀಪ್ ಸರ್ ಪ್ರೋಗ್ರಾಮ್ ಹಾಸ್ಟಿಂಗ್ ಮಾಡ್ತಿರೋದು, ಅವ್ರ ಜೊತೆ ನಿಂತ್ಕೊಳ್ಳೋದೇ ಒಂದು ಭಾಗ್ಯ. ಅವ್ರ ಜೊತೆ ಅವ್ರ ವಾಯ್ಸ್ನ, ಧ್ವನಿನ ಪಕ್ಕದಲ್ಲಿಂದ ಶೇರ್ ಮಾಡೋದೇ ಒಂದು ಭಾಗ್ಯ. ಸೊ ಅದನ್ನೆಲ್ಲ ನನ್ನ ಗಂಡ ಪಕ್ಕದಲ್ಲಿದ್ದು ಅನುಭವಿಸಿ ಬಂದಿದ್ದಾರಲ್ಲ, ಅದೇ ಅವ್ರದ್ದು ಒಂದು ವಿಕ್ಟ್ರಿ ಅಂತ ನಾನು ಫೀಲ್ ಮಾಡ್ತೀನಿ.
ಅಲ್ಲ ಎಲ್ಲೋ ಒಂದ್ ಕಡೆ ಅವ್ರು ಆಚೆ ಬರೋದಕ್ಕೆ ನೀವೇ ಕಾರಣ ಅಂತಾನೆ, ಬಿಕಾಸ್ ನುಗ್ಗೆಕಾಯಿ ಕಳಿಸ್ಬಿಟ್ಟು ಅವರು ನುಗ್ಗೆಕಾಯಿ ತಿನ್ಬೇಕು ಹೊರಗಡೆ ಹೋಗಿ ಅಂತ ಆಚೆ ಬಂದ್ರೆ ಅದನ್ನ ನೆನಪಿಸ್ಕೊಂಡು ಮ್ಯಾಮ್ ಏನಂತಂದ್ರೆ ಇವಾಗ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಮನೆಯಿಂದ ಆಕ್ಚುಲಿ ವೆಜ್ ಫುಡ್ ಕೇಳಿದ್ರು. ನನ್ನ ಗಂಡಂಗೆ ವೆಜ್ಜಲ್ಲಿ ಯಾವ್ದು ಫೇವ್ರೇಟ್ ಇದೆ, ಅವ್ನ ಫೇವ್ರೇಟ್ ಏನಿರುತ್ತೆ, ಸೊ ಇದೆ ಮೊಳಕೆ ಕಾಳು, ನುಗ್ಗೆಕಾಯಿ, ಸ್ವೀಟು ಕಳ್ಸಿದೆ, ರವೆ ಉಂಡೆನೂ ಮಾಡಿದ್ದೆ. ಬಟ್ ಅಲ್ಲಿ ಫುಲ್ಲು ನುಗ್ಗೆಕಾಯಿ ಅನ್ನೋದು ತಟ್ಟೆ ಫುಲ್ ಅದೇ ಕಳ್ಸಿದ್ರು, ಮತ್ತೆ ಯಾರಿಗೂ ಕೊಡ್ಲಿಲ್ವಂತ ಅವ್ರೊಬ್ರೆ. ಅದನ್ನ ಸುದೀಪ್ ಸರ್ ರೇಗಿಸ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ನುಗ್ಗೆಕಾಯಿನು ಬೇರೆಯವ್ರಿಗೂ ತಗೊಳಕ್ಕೆ ಪರ್ಚೇಸ್ ಮಾಡಕ್ ಬಿಡಿ, ಗಂಡ ಹೆಂಡತಿ ಇಬ್ಬರೇ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಖಂಡಿತ ಸರ್, ಅದು ಮುಂದೊಂದು ದಿನಗಳು ಅವೈಲೇಬಲ್ ಇರುತ್ತೆ. ಬಟ್ ಏನ್ ಮಾಡೋದು, ಗಂಡ ಆದ್ಮೇಲೆ ನಾವು ಸೋಲ್ಲೇಬೇಕು ಫಸ್ಟ್. ಸೊ ಹಾಗೆ ಒಂದು ಅವ್ರ ಸತಿಯಾಗಿ ನಾವು ಸೋತಿದ್ದೀನಿ. ಸೊ ಅವ್ರ ಆಸೆಗಳೇ ನಮ್ಮ ಆಸೆಗಳ ಈಡೇರಿಸ್ಬೇಕಲ್ಲ ನಾವು. ಈಗ ಆಚೆ ಬಂದ್ಮೇಲೆ ಅವ್ರಿಗೆ ಏನ್ ಮಾಡಿಟ್ರಿ? ನುಗ್ಗೆಕಾಯಿ ಮಾಡಿಟ್ರ, ಏನಾದ್ರು ಸಾಂಬಾರು ಪಲ್ಯ ಅದೇ ಮಾಡಿಟ್ರ, ಎಲ್ಲವೂ ಇಲ್ಲರ ಬೇರೆ ಏನಾದ್ರು? ಆಕ್ಚುಲಿ ನನ್ ಗಂಡ ಹೇಳ್ಬೇಕಾರೆ ನಾನ್ ವೆಜ್ ಪ್ರಿಯರು, ಓಕೆನಾ. ಅವ್ರಿಗೆ ನಾನ್ ವೆಜ್ ಅಂದ್ರೆ ಅದರಲ್ಲಿ ಫಿಶ್ ಅನ್ನೋದು ತುಂಬಾ ಇಷ್ಟ. ಮತ್ತೆ ನನ್ಗೆ ಪ್ರಾನ್ಸ್ ಈ ತರ ತುಂಬಾ ಲೈಕ್ ಮಾಡ್ತಾರೆ. ಅದ್ರಲ್ಲಿ ಮಟನ್, ಚಿಕನ್ ಎಲ್ಲಾನು ಅಡುಗೆಯಲ್ಲಿ ನಾನ್ ವೆಜ್ ಅಲ್ಲಿ ತುಂಬಾ ಫೇವ್ರೇಟ್ ಅವ್ರಿಗೆ. ಸೊ ನೆನ್ನೆ ಬರ್ತಿದ್ರು, ನಾನು ಊರಿಂದ ಬಂದಿದ್ದೆ. ಈ ಸಡನ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ, ಚಿಕನ್ ಕರಿ ಮಾಡಿದ್ದೆ. ಬಟ್ ಹಸಿ ನುಗ್ಗೆಕಾಯಿ ಮಾತ್ರ ತೋರಿಸ್ದೆ, ಇದು ಇವತ್ತು ಮಾಡಲ್ಲ, ಸಂಡೇ ಸ್ಪೆಷಲ್ಲು ನಾನ್ ವೆಜ್ ನುಗ್ಗೆಕಾಯಿ ಇದೆ ಮನೇಲಿ. ಸಂಡೇ ಸ್ಪೆಷಲ್ ಎಲ್ಲ ಬಾಡೂಟ ಮಾಡಿದ್ರೆ ನೀವೇನ್ ಮೇಡಮ್ ನುಗ್ಗೆಕಾಯಿ ಮಾಡ್ತೀನಿ ಅದನ್ನೇ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿನ ತೋರಿಸ್ದೆ. ಬಟ್ ಸ್ಮೈಲ್ ಗೊತ್ತಲ್ಲ ಅದು ಏನ್ಲೇ ಅಂತ ಅಂದ್ಬಿಟ್ಟು ನಂಗೊಂದು ವಿಶ್ ಮಾಡಿದ್ರು. ಬಟ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಅಂದ್ರೆ ಅವ್ರು ಅಷ್ಟೊಂದು ಹರ್ಟ್ ಆಗಿ ಇವಾಗ ನಾವು ಏನು ಫೀಲ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಅದು ಅವ್ರದ್ದು ಮನದಾಳದ ಮಾತಾಗಿರುತ್ತೆ. ಅದನ್ನ ಶೇರ್ ಮಾಡಬೇಕು ಅಂತ ಅದು ಅವರಲ್ಲೇ ಅದು ಬ್ಲಾಸ್ಟ್ ಆಗಬೇಕು ಅಲ್ವಾ. ಸೊ ಅದು ಅವ್ರು ಹೇಳ್ಕೊಂಡ್ರೆ ಅವ್ರದ್ದು ಏನು ಒಪಿನಿಯನ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನನ್ನ ಹತ್ರ ಕೆಲವೊಂದು ಶೇರ್ ಮಾಡಿದ್ದಾರೆ.